ದಿತ್ವಾ ಚಂಡಮಾರುತವು ಸುಯಿಂಗುಡುತ್ತಾ ಭೋರ್ ಎಂದು ಮಳೆಯೊಡನೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿರುವುದರಿಂದ ಅಪಾರ ನಷ್ಟವಾಗಿರುವುದಲ್ಲದೆ 46 ಮಂದಿಯ ಪ್ರಾಣಹಾನಿ ಆಗಿದೆ ಎಂದು ತಿಳಿದು ಬಂದಿದೆ. ತಮಿಳುನಾಡಿನ ತೆಂಕಣ ಭಾಗದಲ್ಲಿ ಒಂದೇ ಸಮನೆ ಮಳೆಯಾಗುತ್ತಿದ್ದು, ಇನ್ನಷ್ಟು ಒಳಭಾಗಕ್ಕೆ ಮಳೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಆಂಧ್ರಪ್ರದೇಶದ ದಕ್ಷಿಣ ಕರಾವಳಿಯ ಮೇಲೂ ದಿತ್ವಾ ಸೈಕ್ಲೋನ್ ದಿಗಿಣ ಹೊಡೆಯುತ್ತಾ ಬರುತ್ತಿರುವುದಾಗಿ ಹವಾಮಾನ ಇಲಾಖೆಯು ಎಚ್ಚರಿಸಿದೆ. ಕಳೆದ 24 ಗಂಟೆಗಳಲ್ಲಿ ಶ್ರೀಲಂಕಾದಲ್ಲಿ 300 ಎಂಎಂ ಮಳೆಯಾಗಿದೆ. ಅದರ ಜೊತೆಗೆ ಸಿಡಿಲು, ಗುಡುಗು, ಮಿಂಚು, ಬಿರುಗಾಳಿ ತಮ್ಮ ಪಾತ್ರಗಳನ್ನು ಭೀಕರವಾಗಿ ನಿರ್ವಹಿಸಿರುವುದರಿಂದ ಶ್ರೀಲಂಕಾದಲ್ಲಿ ಜನಜೀವನವು ತತ್ತರಿಸಿ ಹೋಗಿದೆ. ಪಾಂಡಿಚೇರಿಯಲ್ಲಿ ಸೈಕ್ಲೋನ್ ಎಚ್ಚರಿಕೆಯ ಅಪಾಯದ ಧ್ವಜವನ್ನು ಏರಿಸಲಾಗಿದೆ. ಶ್ರೀಲಂಕಾದಲ್ಲಿ 46 ಮಂದಿ ಚಂಡಮಾರುತಕ್ಕೆ ಬಲಿಯಾಗಿರುವುದಲ್ಲದೆ 23 ಜನರು ನಾಪತ್ತೆಯಾಗಿದ್ದಾರೆ. ಶ್ರೀಲಂಕಾದಲ್ಲಿ ಶಾಲೆ, ಕಾಲೇಜು ಮೊದಲಾದವಕ್ಕೆ ರಜೆ ನೀಡಲಾಗಿದೆ. 43,991 ಮಂದಿಯನ್ನು ತಗ್ಗು ಪ್ರದೇಶಗಳಿಂದ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ. Ten